ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತವರು ಜಿಲ್ಲೆ ಬೀದರ್ನ ಫಾರ್ಮಸಿ ಕಾಲೇಜ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಮಾತನಾಡಿದರು. ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ ಐತಿಹಾಸಿಕ ಶ್ರೀಮಂತಿಕೆ ಮಾತ್ರ ಮುಖ್ಯವಲ್ಲ, ಬದಲಾಗಿ ವರ್ತಮಾನದ ಜೀವಂತಿಕೆಯು ಅತ್ಯಂತ ಮುಖ್ಯ. ಎಲ್ಲರೂ ವಿಘಟನೆ ಬಿಟ್ಟು ಸಂಘಟನೆಯತ್ತ ಮುಖ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿದ್ದರೂ ಕೂಡ ನಮ್ಮ ಗುರುಪೀಠಾಧಿಪತಿಗಳಲ್ಲಿ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಬಹುದು. ಅದೆಲ್ಲವನ್ನ ಬದಿಗಿಟ್ಟು ಸಮಾಜದ ಒಳಿತಿಗಾಗಿ ಒಂದಾಗಿ ನಡೆಯುವ ಸಕಾಲ ಇದಾಗಿದೆ ಎಂದರು. ಬೆಂಗಳೂರಿನಲ್ಲಿ 1000 ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಿಸುವ ಗುರಿ ಮಹಾಸಭಾದ್ದಾಗಿದೆ. ಈ ನಿಟ್ಟಿನಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿಯವರು ಮಾಗಡಿ ರಸ್ತೆ ಬಳಿ 2 ಎಕರೆ ಜಮೀನು ನೀಡಲು ಒಪ್ಪಿದ್ದಾರೆ. ಅದನ್ನು ಪಡೆಯುವ ಪ್ರಯತ್ನ ಮಾಡಲಾಗುವುದು. ಹಾಸ್ಟೆಲ್ ನಿರ್ಮಿಸಲಾಗುವುದು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿಯೂ ವಿದ್ಯಾರ್ಥಿ ನಿಲಯ ನಿರ್ಮಿಸುವ ನಿಟ್ಟಿನಲ್ಲಿ ಚಿಂತಿಸಲಾಗ್ತಾ ಇದೆ ಎಂದರು. ಬೀದರ್ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು ಈ ಹಣೆಪಟ್ಟಿ ಕಳಚಲು ಎಲ್ಲರೂ ಕೈಜೋಡಿಸಬೇಕು. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವುದಾಗಿ ಹೇಳಿದ ಅವರು, ಜಿಲ್ಲೆಯಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಗಾಗಿ ಬೇಕಿರುವ ಧೈರ್ಯ ಮತ್ತು ಸ್ಥೈರ್ಯ ನಮ್ಮ ಜಿಲ್ಲೆಯ ಜನತೆಯ ಈ ಸಂಘಟನಾತ್ಮಕ ಶಕ್ತಿ ನನ್ನನ್ನ ಪ್ರೇರೇಪಿಸ್ತಾ ಇದೆ. ಜೀವನದಲ್ಲಿ ಮರೆಯದಂತಹ ಈ ಅಭಿನಂದನಾ ಕಾರ್ಯಕ್ರಮ ನೆರವೇರಿದೆ. 2 ಬಾರಿ ಸಚಿವನಾದ ಮೇಲೂ ಆಗಿರುವ ಅಭಿನಂದನಾ ಸಮಾರಂಭಗಳನ್ನ ಮೀರಿ ಈ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷನಾದ ಮೇಲಿನ ಈ ಅಭಿನಂದನಾ ಸಮಾರಂಭ ಐತಿಹಾಸಿಕ ನೆನಪಾಗಿ ಉಳಿಯಲಿದೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದರು. ಸಮಿತಿ ಕಾರ್ಯಾಧ್ಯಕ್ಷ ಬಾಬು ಅಲಿ ಅವರು ಸ್ವಾಗತಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿರುವ ಬಸವರಾಜ್ ಜಾಬ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯ ಮೇಲೆ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಬಸವಲಿಂಗ ಪಟ್ಟದೇವರು, ತಡೋಳ ರಾಜೇಶ್ವರ ಶಿವಾಚಾರ್ಯರು, ಬೈಲೂರು ನಿಷ್ಕಲ ಮಂಟಪದ ನಿಜಗುಣ ಪ್ರಭು ಸ್ವಾಮೀಜಿಯವರು, ಬಾಲ್ಕೇರಿ ಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಹುಲ್ಸೂರಿನ ಶಿವಾನಂದ ಸ್ವಾಮೀಜಿ, ಬೆಲ್ದಾಳ್ ಸಿದ್ದರಾಮ ಶರಣರು, ಚಿದಂಬರ ಆಶ್ರಮ ಶಿವಕುಮಾರ ಸ್ವಾಮೀಜಿ, ಲಿಂಗಾಯತ ಮಹಾಮಠದ ಬಸವ ಪ್ರಭು ಸ್ವಾಮೀಜಿ, ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಬೀದರ್ ಮಹಾನಗರ ಪಾಲಿಕೆ ಉಪ ಮೇಯರ್ ಲಕ್ಷ್ಮೀಬಾಯಿ ಹಂಗರ್ಗಿ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಮುಖಂಡರಾದ ಬಸವರಾಜ ದೇಶಮುಖ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಬಸವರಾಜ ದನ್ನೂರ್, ದತ್ತು ಮೂಲಿಗೆ, ಆನಂದ್ ದೇವಪ್ಪ, ಜಯರಾಜ ಖಂಡ್ರೆ, ಧನರಾಜ ತಾಳಂಪಳ್ಳಿ, ಶಾಕುಂತಲಾ ಬೆಳ್ದಾಳೆ, ಗುರುನಾಥ ಕೊಳ್ಳೂರ್, ದಿಲೀಪ್ ತಾಳಂಪಳ್ಳಿ, ಶಿವಶರಣಪ್ಪ ವಾಲಿ, ಗುರಮ್ಮ ಸಿದ್ದರೆಡ್ಡಿ, ಬಿಜಿ ಶೆಟ್ಕರ್, ಡಾ ಚಂದ್ರಕಾಂತ್ ಗುದ್ಗೆ, ಬಸವರಾಜ್ ಭತುಮುರ್ಗೆ, ರಾಜಶ್ರೀ ಸ್ವಾಮಿ, ಶರಣಪ್ಪ ಮಿಠಾರೆ, ವೈಜನಾಥ್ ಕಮಠಾಣೆ, ಡಾ ರಜನೀಶ್ ವಾಲಿ, ಜಗನ್ನಾಥ ಹೆಬ್ಬಾಳಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದೀಪಕ್ ಥಮ್ಕೆ ನಿರೂಪಿಸಿದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಮಹಾಸಭೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಬೀದರ್ ಜಿಲ್ಲೆಯಾದ್ಯಂತ ನಾನು ನೋಡ್ತಾ ಇದ್ದೇನೆ, ಅವೆಲ್ಲ ಸೇರಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದೇನೆ. ನಾನು ನಿರೀಕ್ಷೆನೂ ಮಾಡಿರಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮದ ಪ್ರಚಾರ ಆಗ್ತದೆ, ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಇಲ್ಲಿ ಸೇರ್ತಾರೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಐತಿಹಾಸಿಕವಾದಂಥ ಒಂದು ಮೆರವಣಿಗೆ ಮುಖಾಂತರ ನನಗೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ. ಹಾಗೆ ಬಹಳ ಕಡೆ ನಮ್ಮ ಅಕ್ಕ ತಂಗಿಯಂದಿರು, ತಾಯಂದಿರು, ಅನೇಕ ಜನ ದಾರಿಯಲ್ಲಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇದು ನನ್ನ ಜೀವನದಲ್ಲಿ ಮರೆಯದೇ ಇರುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 2 ಸಲ ಸಚಿವನಾಗಿದ್ದೇನೆ. ಸಚಿವನಾಗಿದ್ದ ಮೇಲೂ ಅಭಿನಂದನಾ ಕಾರ್ಯಕ್ರಮ ಆಗಿದೆ. ಆದರೆ ಆ ಅಭಿನಂದನಾ ಕಾರ್ಯಕ್ರಮಕ್ಕಿಂತಲೂ ಇವತ್ತೇನು ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ವಿರೋಧವಾಗಿ ಆಯ್ಕೆ ಆದಮೇಲೆ ತಾವೇನು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ, ಅದಕ್ಕೆ ನನ್ನ ಪರವಾಗಿ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನನ್ನ ಬಗ್ಗೆ, ನನ್ನ ಪರಿವಾರದ ಬಗ್ಗೆ ನೀವೆಲ್ಲ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದೀರಿ, ಪ್ರೀತಿ ಇಟ್ಕೊಂಡಿದ್ದೀರಿ, ವಿಶ್ವಾಸ ಇಟ್ಕೊಂಡಿದ್ದೀರಿ. ಅದೇ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಹೊತ್ತಾದರೂ ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಚಿರಋಣಿಯಾಗಿದ್ದೇನೆ. ನಾನು ಒಂದು ರಾಜಕಾರಣ ಪರಿವಾರ
ರಾಜಕಾರಣ ಅಂತ ಹೇಳಿದ್ರೆ ಸಮಾಜ ಸೇವೆ ಅಂತ ಹೇಳಿ ನಮ್ಮ ತಂದೆಯವರು ನನಗೆ ಕಲಿಸ್ಕೊಟ್ಟಂಥದ್ದು. ಸಮಾಜ ಸೇವೆ ಮಾಡುವಂತ ಪರಿವಾರದಿಂದ ಬಂದಂಥವರು. ತಮಗೆಲ್ಲ ಗೊತ್ತಿದೆ, ನಮ್ಮ ತಂದೆಯವರಾದ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ರೈತರಿಗಾಗಿ ಹೋರಾಟ ಮಾಡಿದ್ದಾರೆ. ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಅನೇಕ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಗುರುಗಳಾದಂಥ, ನಮ್ಮ ತಂದೆಯವರ ಗುರುಗಳಾದಂಥ, ನಮ್ಮ ಪರಿವಾರದ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಾಯಿಯವರು ಹೇಳ್ತಿದ್ರು, ನಿನ್ನ ಹೆಸರು ಈಶ್ವರ ಅಂತ ಇಕ್ಕಿದವರೇ ಚನ್ನಬಸವ ಪಟ್ಟದೇವರು ಅಂತ ಹೇಳಿ. ಚನ್ನಬಸವ ಪಟ್ಟದೇವರ ಆಶೀರ್ವಾದ ಹಾಗೂ ನಮ್ಮ ತಂದೆಯವರ ಏನು ನಾನು ಹತ್ತಿರದಿಂದ ನೋಡಿದ್ದೇನೆ, ಅವರು ಯಾವಾಗಲೂ ನೊಂದು ಬಂದ ಜನರಿಗೆ ಸಹಾಯ ಮಾಡಿ ಅವರು ನೆಮ್ಮದಿ ಕಾಣುತ್ತಿದ್ದದನ್ನು ನೋಡಿ ನಾನು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟೆ. ಸಾರ್ವಜನಿಕ ಜೀವನ ಅಂದ್ರೆ ಅದು ಅಧಿಕಾರಕ್ಕಾಗಿ, ದರ್ಪಕ್ಕಾಗಿ, ವ್ಯಾಪಾರಕ್ಕಾಗಿ ಅಲ್ಲ, ಪ್ರತಿಷ್ಠೆಗಾಗಲ್ಲ. ಅದು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ನಿಷ್ಪ್ರಭವಾಗಿ ಸಾರ್ವಜನಿಕರಿಗೆ ಮಾಡುವ ಸೇವೆ ಎಂದು ನನಗೆ ನನ್ನ ತಂದೆ ಹೇಳುತ್ತಿದ್ದರು. ಇವತ್ತು ಸೇವೆ ಸತ್ತಿಲ್ಲದೆ ನಡೆಯಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮಂತ್ರಿಯಾಗಿ ಮಾಡುವುದು ಅದೊಂದು ಕರ್ತವ್ಯ. ಸೇವೆ ಎಂದರೆ ಇನ್ನೊಬ್ಬರ ಅಪೇಕ್ಷೆ ಪೂರ್ತಿ ಮಾಡುವುದಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಅಗತ್ಯಗಳ ಪೂರೈಕೆ ಮಾಡಿ ಅನ್ಯರ ಅಪತ್ತಿಗೆ ನೆರವಾಗುವುದೇ ಸೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಯ ವಾಚ ಮನಸ್ಸ ಮಾಡುವುದೇ ಸೇವೆ. ನಾವೆಂದೂ ಸೇವೆಗೆ ಪ್ರತಿಫಲ ಅಪೇಕ್ಷೆ ಮಾಡಬಾರದು. ಆದರೆ ಅವರ ಸೇವೆಗೆ ಮನ್ನಣೆ ಮಾಡಿ ಗೌರವಿಸುವುದು, ಅಭಿನಂದಿಸುವುದು ಸಮಾಜದ ಒಂದು ಪರಂಪರೆಯಾಗಿ ಬಂದಿದೆ. ಈಗ ನೀವು ಮಾಡುವ ಸನ್ಮಾನ, ಅಭಿನಂದನೆ ಇವತ್ತು ನನಗೆ ಸೇವೆ ಮಾಡಲಿಕ್ಕೂ ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಆಗಬೇಕು. ಆ ಕಾರಣಕ್ಕಾಗಿ ಇಂದಿನ ಗೌರವ ಸನ್ಮಾನವನ್ನು ಸಂತೋಷದಿಂದ ಆತ್ಮಪೂರ್ವಕವಾಗಿ ವಿನಮ್ರವಾಗಿ ನಾನು ಸ್ವೀಕರಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಸಮಾಜ ಸೇವೆ ಆಗಲಿ ಅಥವಾ ಸಾರ್ವಜನಿಕ ಸೇವೆ ಆಗಲಿ, ಮಂತ್ರಿಯಾಗಿ ಮಾಡುವ ಸೇವೆ ಆಗಲಿ, ಯಾವುದೇ ಸೇವೆ ಮಾಡಿದರೂ ಅದು ಬಹಳ ಸರಳವಾಗಿ ಮಾಡುವಂಥದ್ದಲ್ಲ. ಆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅನೇಕ ಒತ್ತಡ ಇರ್ತದೆ. ಅದೆಲ್ಲವನ್ನು ದಾಟಿ ಮುಂದೆ ಹೋಗಬೇಕು. ಅದರ ಅರಿವು ನನಗಿದೆ. ಅದನ್ನು ಮಾಡಲು ಸತ್ಯ ಮತ್ತು ಸ್ಥೈರ್ಯದ ದೃಢ ಸಂಕಲ್ಪ ಬೇಕಾಗುತ್ತದೆ. ಆ ಸ್ಥೈರ್ಯ ಇವತ್ತು ನೀವೆಲ್ಲ ನನಗೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ ಇದೆ. ಕಾಲ ಕಾಲಕ್ಕೆ ಗುರುಗಳು, ವಿರಕ್ತರು ಈ ಸಮಾಜವನ್ನು ಬೆಳಗುವಂತ ಕೆಲಸವನ್ನು ಮಾಡಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು. ಅದೇ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು, ಸರ್ವರಿಗೂ ಸಮಪಾಲು ಸಮಪಾಲು ಅಂತೇಳಿ ಹೇಳಿ ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಸ್ಪೃಶ್ಯತೆ ವಿರುದ್ಧ, ಜಾತೀಯತೆ ವಿರುದ್ಧ, ಮೌಢ್ಯತೆ ವಿರುದ್ಧ, ಕಂದಾಚಾರದ ವಿರುದ್ಧ ಹೋರಾಟ ಮಾಡಿ ಕಾಯಕ ಮತ್ತು ದಾಸೋಹದ ಒಂದು ತಳದ ಮೇಲೆ ಇವು ಸುಂದರವಾದಂಥ, ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಕಂಡು ಇವತ್ತು ಅವರೇನು ನಮಗೆ ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ, ಇವತ್ತಿಗೂ ಅವೆಲ್ಲವೂ ಪ್ರಸ್ತುತ ಇದ್ದಾವೆ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ಲಿಂಗಾಯತ ವೀರಶೈವ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಜಗತ್ತಿಗೆ ಪ್ರಥಮ ಸಂಸತ್ತು ಅಂತ ಹೇಳಿದ್ರೆ ಅದು ಅನುಭವ ಮಂಟಪ. 770 ಮರಗಳು ಅಂತ ಹೇಳಿದ್ರೆ 770 ಶರಣರನ್ನು ಒಂದು ಕಡೆ ಸೇರಿಸಿ
ಅವರ ಏನು ಆಲೋಚನೆಗಳಿದ್ದು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಕ್ಕಮಹಾದೇವಿ, ಹೀಗಾಗಿ ಸುಮಾರು 33 ವಚನಕಾರ್ತಿಯರು ಇದ್ದರು ಅಂತ ಹೇಳ್ತಾರೆ. ಅವರೆಲ್ಲರಿಗೆ ಸಮಾನವಾಗಿ ಹಕ್ಕನ್ನು ಕೊಟ್ಟು ಅವರ ಆಲೋಚನೆಯನ್ನು, ಅವರ ವಿಚಾರಗಳನ್ನು ತೆಗೆದುಕೊಂಡು ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದುಪಡಿ ಮಾಡುವಂತ ಕೆಲಸ ಮಾಡಿದಂಥದ್ದು ಅದರ ಶ್ರೇಯಸ್ಸು ಈ ಒಂದು ಸಮುದಾಯಕ್ಕೆ ಸಲ್ಲುತ್ತದೆ. ಕರ್ನಾಟಕದಲ್ಲಿರುವಂತಹ ಮಠಮಾನ್ಯಗಳು ಅವರ ಕೊಡುಗೆ ಈ ಜಗತ್ತಿನಲ್ಲೇ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಮಠಪೀಠಗಳ ಸೇವೆಯನ್ನು ಎಲ್ಲರೂ ಗೌರವಿಸಲೇಬೇಕು. ಒಬ್ಬ ಮಡಿವಂತ ಬ್ರಾಹ್ಮಣ ಮನೆತನದ ಪ್ರಗತಿಪರ ಸಾಹಿತ್ಯ ಹಳಪೇಟೆ ಚಿಂತಾಮಣಿಯವರು ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಲಿಂಗಾಯತರು ಸುಧಾರಿಸಿದರೆ ಕರ್ನಾಟಕ ಸುಧಾರಿಸುತ್ತದೆ, ಲಿಂಗಾಯತರು ಸುಧಾರಿಸಿದರೆ ಕರ್ನಾಟಕ ಸುಧಾರಿಸುತ್ತದೆ, ಲಿಂಗಾಯತರು ಹಾಳಾದರೆ ಕರ್ನಾಟಕ ಹಾಳಾಗ್ತದೆ ಅನ್ನೋ ಮಾತು. ಹೀಗಾಗಿ ಇವತ್ತು ನಾವು ಯಾರು ಸ್ವಯಂಕೃತ ಅಪರಾಧಗಳಿಂದ ಹಾಳಾಗಬಾರ್ದು. ಮತ್ತು ಯಾರಾದರೂ ನಮ್ಮನ್ನು ಯಾರಾದರೂ ಹಾಳು ಮಾಡಲು ಹೊರಟರೆ ಇಡೀ ಕರ್ನಾಟಕವೇ ಹಾಳಾಗ್ತದೆ. ಅದು ಯಾರು ಮರಿಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾರೆ. ಈ ಸಮುದಾಯ ಒಂದು ಸಭ್ಯ ಸಾತ್ವಿಕ ಸಮಾಜ, ನಮ್ಮವರಲ್ಲಿ ಸ್ವಾಭಿಮಾನ ಜಾಗೃತವಾಗಲಿ, ನಾವೆಲ್ಲರೂ ಸುಂದರ ಸಮಾಜ ನಿರ್ಮಿಸೋಣ. ಆ ಮೂಲಕ ಎಲ್ಲ ಸಮುದಾಯವನ್ನು, ಶೋಷಿತರನ್ನು ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಒಂದು ನವರಾಜ್ಯ, ಉತ್ತಮ ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಬೀದರ್ ಜಿಲ್ಲೆ ಇದು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಉನ್ನತ ಪರಂಪರೆ ಹೊಂದಿರುವಂತಹ ಜಿಲ್ಲೆ ಆಗಿದೆ. ಕಾರಣಾಂತರಗಳಿಂದ ಅಭಿವೃದ್ಧಿ ದೃಷ್ಟಿಯಿಂದ ಹಿಂದುಳಿದಿರಬಹುದು. ಹಿಂದುಳಿದ ಹಣಪಟ್ಟಿಯನ್ನು ನೀವೆಲ್ಲ ಸೇರಿ ಕಳಿಸಬೇಕಾಗಿದೆ. ನಮ್ಮಲ್ಲಿ ಇನ್ನೂ ಹೆಚ್ಚಿನ ಕೈಗಾರಿಕೆಗಳು ಬರಬೇಕು, ಉದ್ದಿಮೆಗಳು ಬರಬೇಕು, ಇನ್ನೂ ನಮ್ಮ ಜನರ ಜೀವನ ಮಟ್ಟ ಉನ್ನತ ಸ್ಥಾನಕ್ಕೆ ಏರಬೇಕು. ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ಪರಸ್ಪರ ಸಹಕಾರ ಹೆಚ್ಚಾಗಬೇಕಾಗಿದೆ. ನಾವು ನಿರಾಶರಾಗುವ ಅಗತ್ಯವಿಲ್ಲ. ಬೀದರ್ ಅಭಿವೃದ್ಧಿ ಪಥದಲ್ಲಿ ಈಗ ನಾಗಾಲೋಟದಲ್ಲಿ ಸಾಗುತ್ತಿದೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಒಂದು ಸರ್ವಾಂಗೀಣ ಪ್ರಗತಿಗೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ನನ್ನ ಉದ್ದೇಶ ನಮ್ಮ ಜಿಲ್ಲೆ ಎಲ್ಲ ಜನರ, ನಮ್ಮ ಸಮುದಾಯದ ಜೊತೆಯಲ್ಲಿ ಇತರ ಎಲ್ಲ ಸಮುದಾಯದ ಜನರ ತಿಳುವಳಿಕೆ ಮಟ್ಟ ಹೆಚ್ಚಿಗೆ ಆಗಬೇಕು. ಅವರಲ್ಲಿ ಕೌಶಲ್ಯ ಮೂಡಿಸಿ, ಅವರಲ್ಲಿ ನೈಪುಣ್ಯತೆಯನ್ನು ಹೆಚ್ಚಿಸಿ, ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿ ಮಾಡಬೇಕು ಮತ್ತು ಅವರ ಆದಾಯ ಹೆಚ್ಚಿಸಬೇಕು. ವೃತ್ತಿಗಳ ಸಂಖ್ಯೆ ಬೆಳೆಸಬೇಕು. ಕೆಲಸ ಮಾಡಲು ಶಕ್ತಿ ಉಳ್ಳವರ ಕೈಗೆ ಉದ್ಯೋಗ ಕೊಡಿಸಬೇಕು. ದುಡಿಯುವ ಕೈಗೆ ಉದ್ಯೋಗ ಕೊಟ್ಟಾಗ ಪ್ರಗತಿ ಆಗುತ್ತದೆ. ಇದರ ಜೊತೆಗೆ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ನಿರುದ್ಯೋಗದ ನಿರ್ಮೂಲನೆ ಆಗಬೇಕಾಗಿದೆ. ರೈತರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಒಟ್ಟಾರೆಯಾಗಿ ಸಮಾಜದ ಮತ್ತು ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಇದೆಲ್ಲವನ್ನು ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಕೇಣಿಯವರು ಹೇಳಿದ್ರು. ಹೌದು, ನಾನು ಕೇಣಿಯವರು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ತಂದೆಯವರ ಮತ್ತು ಲಿಂಗೈಕ್ಯ ಶಾಮನೂರು ಶ್ರೀ ಶಂಕರಪ್ಪರ ಒಂದು ಕನಸಿತ್ತು. 1,000 ವಿದ್ಯಾರ್ಥಿನಿಯರಿಗೆ ಒಂದು ವಸತಿ ನಿಲಯ ಮಾಡಬೇಕು. ಬೆಂಗಳೂರು ಉದ್ಯಾನ ನಗರಿನೂ ಇದೆ, ಜಾಗತಿಕ ನಗರಿ ಇದೆ. ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಬಹಳಷ್ಟು ಜನ ಅರಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಆ ಬೆಂಗಳೂರಿನಲ್ಲಿ ಇವತ್ತು ನಿವೇಶನ ಒಂದಿದೆ, 2 ಎಕರೆ ಜಮೀನು ಇದೆ. ಮಹಾಸಭಾ ಸ್ವಲ್ಪ ದೂರ ಆಗ್ತದೆ ಅಂತ ನಾವು ಅಲ್ಲಿ ಕಟ್ಟಡ ಕಟ್ಟಿಲ್ಲ, ವಸತಿ ನಿಲಯ ಮಾಡಿಲ್ಲ. ಮೊನ್ನೆ ಅಶೋಕ್ ಕೇಣಿ ಇಲ್ಲ, ಈಗ ಹೋಗಿದ್ದಾರೆ. ಅಶೋಕ್ ಕೇಣಿ ಜಾಗ ಇದೆ 2 ಎಕರೆ. ಕೊಡ್ತೀಯಪ್ಪ ಅಂದರೆ ಕೊಡ್ತೀನಿ ಅಂತ ತಗೊಂಡು ಹೋಗಿದ್ದೆ, ನೋಡಿದ್ದೇನೆ. ಅದು ಸ್ವಲ್ಪ ಕ್ಲಿಯರೆನ್ಸ್ ಬೇಕಾಗಿದೆ. ಅದು ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಬೀದರ್ನವ್ರು ಬರ್ತಾರೆ, ಬೇರೆ ಬೇರೆಯವ್ರು ಬರ್ತಾರೆ ಸರ್. ಅಲ್ಲಿ 2-3 ಹಾಸ್ಟೆಲ್ ಇದೆ. ನನಗೆ ನನ್ನ ಮಗನಿಗೆ ಇಂಜಿನಿಯರಿಂಗ್ ಆಗ್ತಿದೆ, ಅವನಿಗೆ ಹಾಸ್ಟೆಲ್ಗೆ ನೀವು ಲೆಟರ್ ಕೊಡಿ ಅಂತ ಬರ್ತಾರೆ. ಹಾಸ್ಟೆಲಲ್ಲಿ ಪ್ರವೇಶ ಸಿಗೋದಿಲ್ಲ, ಕಡಿಮೆ 200 ಜನ ವಿದ್ಯಾರ್ಥಿಗಳಿಗೆ ಇದೆ. ಅಲ್ಲಿ ಒಂದು ಉತ್ತಮವಾದಂಥ ನಮ್ಮ ಮಕ್ಕಳಿಗೆ ಎಲ್ಲಕ್ಕಿಂತ ಹೆಚ್ಚಿನ ಮಕ್ಕಳು ಕಲ್ಯಾಣ ಕರ್ನಾಟಕದವರಿದ್ದಾರೆ, ಉತ್ತರ ಕರ್ನಾಟಕದವರಿದ್ದಾರೆ. ಈ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಅಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಉದ್ಯೋಗಕ್ಕಾಗಿ ಬರ್ತಾರೆ.
ಹೀಗಾಗಿ ಅಲ್ಲಿ 1,000 ವಿದ್ಯಾರ್ಥಿನಿಯರಿಗೆ ವಸತಿಯಲ್ಲೇ ಮಾಡುವಂಥದ್ದು ಅವಶ್ಯಕತೆ ಇದೆ. ವಸತಿಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಎಲ್ಲರ ಸಹಕಾರದಲ್ಲಿ ಅದನ್ನು ಮಾಡುತ್ತೇವೆ. ಜೊತೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ವಸತಿಯಲ್ಲೇ ಮಾಡುವಂಥದ್ದು ಮತ್ತು IAS IPS IFSಗೆ ಒಂದು ತರಬೇತಿ ಕೊಡುವಂಥ ಕಾರ್ಯಕ್ರಮ ರೂಪಿಸಬೇಕು ಅಂತ ಮಾಡಿದ್ದಾರೆ. 10ನೇ ತರಗತಿಯಲ್ಲಿ PUC ಪಾಸ್ ಆಗಿದ್ದಂಥ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಹಿಂದೆ ಕೊಟ್ಟಿದ್ದೇವೆ, 2 ವರ್ಷದಿಂದ ಕೊಟ್ಟಿಲ್ಲ. ಸುಮಾರು 1-1.5 ಕೋಟಿ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಇದೆ. ಹೀಗಾಗಿ ಇದರ ಜೊತೆಯಲ್ಲಿ ಅನೇಕ ವಿಧಾಯಕ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತು ನಮ್ಮೆಲ್ಲರ ಇಚ್ಛೆ ಆಗಿದೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ಬೀದರ್ ಜನರೆಲ್ಲರ ಆಶೀರ್ವಾದ ಇವತ್ತು ನಮ್ಮ ಮೇಲೆ ಇರಲಿ. ಇವತ್ತು ನೀವೆಲ್ಲ ಹೆಚ್ಚಿನ ಒಂದು ಸಮಯ ತೆಗೆದುಕೊಳ್ಳೋದು ಸಮಯ ಭಾಳ ಆಗಿದೆ, 10 ಗಂಟೆ ಆಗಿರ್ಬೋದು ಅನಿಸ್ತದೆ. ಆದರೂ ನೀವೆಲ್ಲ ಕೂತಿದ್ದೀರಿ, ಕೇಳ್ತಾ ಇದ್ದೀರಿ. ಹೀಗಾಗಿ ಸಮಾಜ ಸಂಘಟನೆ ಮಾಡುವಂಥದ್ದರ ಜೊತೆಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ಉನ್ನತವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಇವತ್ತು ಅನ್ನುವಂಥ ಒಂದು ಮಾತನ್ನು ಹೇಳಿ, ನೀವೆಲ್ಲ ಕೂಡಿ ನನ್ನ ಮೇಲೆ ಏನೊಂದು ಪ್ರೀತಿ ಇಕ್ಕಿದ್ದೀರಿ, ಅಭಿಮಾನ ಇಕ್ಕಿದ್ದೀರಿ. ಅಭಿಮಾನ ಇಕ್ಕಿ ದೂರದಿಂದ ಇಲ್ಲಿಗೆ ಬಂದಿದ್ದೀರಿ. ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಹೀಗಾಗಿ ಇವತ್ತು ನಾನು ಪೂಜ್ಯ ಲಿಂಗಕ್ಕೆ ಚನ್ನಬಸವಪ್ಪನವರ ಒಬ್ಬ ಶಿಷ್ಯನಾಗಿ ಮತ್ತು ನನಗೆ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್, ನಮ್ಮ ತಾಯಿಯವರೇ ರೋಲ್ ಮಾಡೆಲ್. ಅವರ ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೀತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಇವತ್ತು ನಿಮ್ಮೆಲ್ಲರ ಅಪೇಕ್ಷೆ ಏನಿದೆ ಅದರ ಪ್ರಕಾರ ಇವತ್ತು ಸಮಾಜ ಕಟ್ಟುವಂಥ ಈ ಒಂದು ರಾಷ್ಟ್ರ ಕಟ್ಟುವಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.